ಯಶ್ ಬರ್ತ್ಡೇ ಸಂಭ್ರಮದಲ್ಲಿ ನಡೆದಿರತಕ್ಕಂಥ ಘನಘೋರ ದುರಂತ ಇದು. ಮೂವರು ಯುವಕರು ದುರ್ಮರಣಕ್ಕೀಡಾಗಿದ್ದಾರೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈಗಾಗಲೇ ಶಿರಹಟ್ಟಿ ಶಾಸಕರು ಭೇಟಿ ಕೊಟ್ಟಿದ್ದಾರೆ ಆಸ್ಪತ್ರೆಗೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ SP ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಮೂವರು ಯುವಕರ ದುರ್ಮರಣ ಪ್ರಕರಣ ಗದಗದ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮ. ಕುಟುಂಬಸ್ಥರು ಪಾಪ ಇನ್ನೇನು ಮಾಡ್ತಾರೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. SP ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಶಿರಹಟ್ಟಿ ಶಾಸಕ ಲಮಾಣಿ ಅವರು ಭೇಟಿ ಮಾಡಿದ್ದಾರೆ ಆಸ್ಪತ್ರೆಗೆ. ಅವರು ಕೂಡ ಭೇಟಿ ನೀಡಿದ್ದಾರೆ. ಬಟ್ ತುಂಬ ಅನ್ಯಾಯ ಇದು, ಅನ್ಯಾಯದ ಸಾವಿದು. ಈ ರೀತಿ ಸಾವುಗಳು ಬರಬಾರ್ದು ಯಾರಿಗೂ ಕೂಡ. ಅಭಿಮಾನವನ್ನು ತೋರ್ಸಕ್ಕೆ ಹೋಗಿದ್ದೇ ತಪ್ಪ, ಯಾವುದೂ ತಪ್ಪಲ್ಲ. ಅವ್ರು ಎಚ್ಚರಿಕೆ ತಗೊಳ್ಳದೇ ಇರತಕ್ಕಂಥದ್ದು ತಪ್ಪು ಅಷ್ಟೇ. ಈ ಥರ ಕನ್ನಡದ ಎಲ್ಲ ನಟರಿಗೂ ಕೂಡ ಹೆಚ್ಚು ಕಡಿಮೆ ಸ್ಟಾರ್ ನಟರಿಗೆ ಅಭಿಮಾನಿಗಳಿದ್ದಾರೆ. ಅವರವ್ರ ಬರ್ತ್ಡೇಯನ್ನು ತಮ್ಮ ಬರ್ತ್ಡೇಗಿಂತ ಹೆಚ್ಚಾಗಿ ಆಚರಿಸ್ಕೊಳ್ಳೋರಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಇದೊಂದು ಕಟೌಟ್ ಕಟ್ಟಕ್ಕೆ ಹೋದಾಗ ಕರೆಂಟ್ ಹೊಡೆದು ಮೃತಪಟ್ಟಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಮತ್ತು ಯಶ್ ಅವ್ರಿಗೆಲ್ಲ ಈ ವಿಚಾರ ಗೊತ್ತಾದರೆ ಪಾಪ ಅವರು ಹೇಗೆ ನೊಂದ್ಕೋಬಹುದು. ನಿನ್ನೆ ರಾತ್ರಿ ದಿವಸ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಈ ದಿವಸ ಯಶ್ ಅವರು ಫಿಲ್ಮ್ ಆ್ಯಕ್ಟರ್ ಅವ್ರ ಬರ್ತ್ಡೇ ಇರೋ ಪ್ರಯುಕ್ತ ಅವ್ರದ್ದು ಬ್ಯಾನರ್ ಹಾಕಲಿಕ್ಕೆ ಹೋಗಿ ಅದು ಮೆಟಲ್ದಿರೋದ್ರಿಂದ ಅದು ಮೇಲೆ KB ಲೈನ್ಗೆ ಟಚ್ ಆಗಿ, ಹೆಸ್ಕಾಮ್ ಲೈನ್ಗೆ ಟಚ್ ಆಗಿ 3 ಜನ ಡೆತ್ ಆಗಿದ್ದಾರೆ ಮತ್ತು 3 ಜನ ಇಂಜೂರ್ಡ್ ಇದ್ದಾರೆ. ಈ ಬಗ್ಗೆ ನಾವು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಳ್ತಾ ಇದ್ದೀವಿ. ಈಗೇನಿಲ್ಲಿ ಇಂಜೂರ್ಡ್ ಇದ್ದಾರೆ ಅವ್ರನ್ನೂ ಕೂಡ ಮುಂದಿನ ಚಿಕಿತ್ಸೆ ಕುರಿತು ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ವಿವರವಾಗಿ ತನಿಖೆ ಕೈಗೊಂಡು ಏನಾಗಿದೆ ಮತ್ತು ಏನು ಕಾರಣ ಅನ್ನೋದ್ರ ಬಗ್ಗೆ ನಾವೆಲ್ಲ ಸಂಬಂಧಪಟ್ಟ ಎಕ್ಸ್ಪರ್ಟ್ ಅವ್ರ ಒಪಿನಿಯನ್ ತೆಗೆದುಕೊಂಡು ಕ್ರಮ ತಗೋತೀವಿ. ಸರ್, ಅದೇನು ವಿದ್ಯುತ್ ಲೈನ್ ಅವೈಜ್ಞಾನಿಕ ಹೋಗುತ್ತೆ, ಹೇಗೆ ಸರ್ ನೀವು ಮೇಲ್ನೋಟಕ್ಕೆ? ಅದು ಅವ್ರ ಕಡೆನೇ ಎಕ್ಸ್ಪರ್ಟ್ ಒಪಿನಿಯನ್ ತೊಗೋಬೇಕಾಗ್ತದೆ. ಅವ್ರದ್ದೇ ಒಂದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಡಿಪಾರ್ಟ್ಮೆಂಟ್ ಇದೆ, ಅವರಿಗೆ ಲೆಟರ್ ಬರಲಿಕ್ಕೆ ಹೇಳಿದ್ದೀನಿ ನಮ್ಮ ಆಫೀಸರ್ಸ್ಗೆ. ಲೆಟರ್ ಬರೆದು ಅವರು ಸ್ಪಾಟ್ ವಿಸಿಟ್ ಮಾಡಿ ಚೆಕ್ ಮಾಡ್ತಾರೆ. ಮುಂದಿನ ಇನ್ನೊಂದು ಸ್ವಲ್ಪ ಫರ್ದರ್ ಏನು ಟ್ರೀಟ್ಮೆಂಟ್ ಅವಶ್ಯಕತೆ ಅದಕ್ಕೆ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಲಿಕ್ಕೆ ಕ್ರಮ ತಗೊಂಡಿದ್ದಾರೆ. ನಿನ್ನೆ ರಾತ್ರಿ ದಿವಸ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಈ ದಿವಸ ಯಶ್ ಅವರು ಫಿಲ್ಮ್ ಆ್ಯಕ್ಟರ್ ಅವ್ರ ಬರ್ತ್ಡೇ ಇರೋ ಪ್ರಯುಕ್ತ ಅವ್ರದ್ದು ಬ್ಯಾನರ್ ಹಾಕಲಿಕ್ಕೆ ಹೋಗಿ ಅದು ಮೆಟಲ್ದಿರೋದ್ರಿಂದ ಒಂದು ಲೈಟಿನ ಕಂಬಕ್ಕೆ ಬ್ಯಾನರನ್ನು ಕಟ್ಟುವಂಥ ಒಂದು ಸಮಯದಲ್ಲಿ ಸುಮಾರು 11:30 ಗಂಟೆಗೆ, ನಿನ್ನೆ ದಿನ 11:30 ಗಂಟೆಗೆ ಕಟ್ಟುವಂಥ ಫ್ರೇಮು ಮೇಲೆ ಬಂದಂಥ ಎಲೆಕ್ಟ್ರಿಕ್ ತಂತಿಗೆ ಬಡಿದು 3 ಜನ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ ಮತ್ತು ಇನ್ನುಳಿದಂಥ 3 ಜನನೂ ಸಹಿತ ಬೇರೆ ಒಂದು ಆಸ್ಪತ್ರೆಯಲ್ಲಿದ್ದಾರೆ. ಇನ್ನು 3 ಜನವೂ ಸಹಿತ, ಇನ್ನು ಉಳಿದಂಥ 3 ಜನ ಅವರು ಪ್ರಾಣದಿಂದ ಅಪಾಯದಿಂದ ಪಾರಾಗಿದ್ದಾರೆ. ಬಟ್ ಈ 3 ಜನ ಸ್ಥಳದಲ್ಲೇ ಮೃತಪಟ್ಟಿರೋದ್ರಿಂದ ಅವರ ಒಂದು ಕುಟುಂಬಕ್ಕೂ ಮತ್ತು ಸೂರಣಗಿ ಗ್ರಾಮದ ಎಲ್ಲರಲ್ಲಿಯೂ ಸಹಿತ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲ ಯುವಕರಿಗೂ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ಕೇಳ್ಕೊಳ್ಳೋದಷ್ಟೇ, ಯಾವುದೇ ಒಂದು ಕಂಬದ ಮೇಲೆ ತಂತಿ ಇದ್ದಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಕಬ್ಬಿಣದ ಫ್ರೇಮನ್ನು ಹಾಕಿ ಈ ಬ್ಯಾನರ್ಗಳು ಕಟ್ಟೋದು ಮತ್ತು ಇನ್ನುಳಿದಂಥ ಈ ಬೇರೆ ಬೇರೆ ಅಪಾಯವಿರುವಂಥ ಜಾಗದಲ್ಲಿ ಬ್ಯಾನರ್ ಕಟ್ಟುವುದನ್ನು ದಯವಿಟ್ಟು ತಾವು ನಿಲ್ಲಿಸ್ರಿ. ಅದರ ಜೊತೆಯಲ್ಲಿ ಯಶ್ ಅವರ ಅಭಿಮಾನಿ ಆಗಿರೋದ್ರಿಂದ ಅವರಿಗೆ ಬರುವಂಥ ದಿನದಲ್ಲಿ ಯಶ್ ಅವರು ಒಂದು ಬಾರಿ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಒಂದು ಲೈಟಿನ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇಮಗೌಡ ಅವರು ಮತ್ತು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಇಬ್ಬರು ಕೂಡ ಘಟನೆ ಹೇಗಾಯಿತು ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಈಗ ಅದು ಕ್ಲಿಯರ್ ಆಗ್ತಾ ಇದೆ. ಇವರೇನು ಕಟೌಟನ್ನು ಮಾಡಿದ್ದಾರೆ, ಕಟೌಟ್ಗೆ ಫ್ರೇಮ್ ಕೊಟ್ಟಿರ್ತಾರಲ್ಲ ಹಿಂದ್ಗಡೆ, ಸಪೋರ್ಟಿಂಗ್ ಫ್ರೇಮು, ಅದು ಮೆಟಲ್ದು, ಅದು ಟಚ್ ಆಗಿದೆ ಮೇಲ್ಗಡೆ ವೈರ್ಗೆ. ಹಾಗಾಗಿ ಕರೆಂಟ್ ಎಲ್ಲ ಕಡೆ ಹರಿದು ಇವ್ರಿಗೆ ಆಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಗದಗ ಪ್ರತಿನಿಧಿ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, ಎಷ್ಟು ಗಂಟೆಗೆ ಆಗಿದ್ದಿದ್ದು ಈ ಘಟನೆ? ಈ ರೀತಿ ಆಗೋದಕ್ಕೆ ಮೇಯ್ನ್ ಕಾರಣ ಏನು ಅಂತ? ಅರವಿಂದ್, ಇದು ರಾತ್ರಿ 12:30 ಅಥವಾ 1 ಗಂಟೆ ಸುಮಾರಿಗೆ ನಡೆದಂತ ಘಟನೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಹುಟ್ಟು ಹಬ್ಬ
ಹುಟ್ಟು ಹಬ್ಬದ ಅಂಗವಾಗಿ ಅವರ ಬರ್ತ್ಡೇ ಆಚರಿಸಬೇಕನ್ನುವಂಥದ್ದು ಅಲ್ಲಿ ಒಂದು ಅಭಿಮಾನಿಗಳ ಬಳಗದ ಒಂದು ಆಸೆ ಆಗಿತ್ತು. ಪ್ರತಿ ವರ್ಷ ಹುಟ್ಟುಹಬ್ಬ ಬಂತಂದ್ರೆ ಸಾಕಷ್ಟು ವಿಜೃಂಭಣೆಯಿಂದ ಅವರ ಬರ್ತ್ಡೇಯನ್ನ ಆಚರಿಸ್ತಾ ಇದ್ರು. ಸುಮಾರು ಒಂದು 10 ಜನ ಯುವಕರು ಸೇರಿಕೊಂಡು ಆ ಒಂದು ಗ್ರಾಮದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಸುಮಾರು 25 ಅಡಿ ಎತ್ತರದ ಒಂದು ಕಟೌಟ್ ಅನ್ನ ರೆಡಿ ಮಾಡ್ತಾರೆ. ರೆಡಿ ಮಾಡಿದಂತ ಸಂದರ್ಭದಲ್ಲಿ ರಾತ್ರೋರಾತ್ರಿ ಅದನ್ನ ಕಟೌಟ್ ನಿಲ್ಲಿಸಬೇಕು. ರಾತ್ರಿ 12:30 1 ಗಂಟೆ ನಂತರ ಕಟೌಟ್ ನಿಂದಿರಿಸಿದ ನಂತರ ಕೇಕ್ ಕಟ್ ಮಾಡಿ ಸಂಭ್ರಮ ಮಾಡ್ಬೇಕು ಅನ್ನುವಂಥದ್ದು ಆ ಎಲ್ಲ ಅಭಿಮಾನಿಗಳ ಒಂದು ಆಸೆ ಆಗಿರುತ್ತೆ. ಹಾಗಾಗಿ ಆ ಒಂದು ಆಸೆಗೋಸ್ಕರ ಒಂದು ಸುಮಾರು 25 ಅಡಿ ಕಟೌಟ್ ಮಾಡಿರ್ತಾರೆ. ಅದು ಒಂದು ಮೆಟಲ್ದಾಗಿರುತ್ತೆ. ಹಾಗಾಗಿ ಅವರು ರಾತ್ರಿ ವೇಳೆ ಆ ವಿದ್ಯುತ್ ಕಂಬದ ಒಂದು ತಂತಿಯನ್ನ ಗಮನಿಸಿರಲ್ಲ. ಹಾಗಾಗಿ ಏಕಾಏಕಿ ಆ ಒಂದು ಮೆಟಲ್ ಇರುವಂತಹ ಒಂದು ಫ್ರೇಮ್ ಅನ್ನ 25 ಅಡಿ ಎತ್ತರದ ಒಂದು ಕಟೌಟ್ ಅನ್ನ ನಿಂದಿರಿಸುವಂತ ಸಂದರ್ಭದಲ್ಲಿ ವಿದ್ಯುತ್ ತಂತಿಗೆ ತಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕರೆಂಟ್ ಸ್ಪರ್ಶವಾಗಿ ಸ್ಥಳದಲ್ಲೇ ಒಂದು 3 ಜನ ಸಾವನ್ನಪ್ತಾರೆ. ಇನ್ನು ಸುಮಾರು ಒಂದು 3 ಜನರಿಗೆ ಗಂಭೀರವಾದ ಗಾಯಗಳಾಗಿರ್ತವೆ. ಹಾಗಾಗಿ ಗಾಯಾಳುಗಳನ್ನ ಲಕ್ಷ್ಮೇಶ್ವರ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಈಗ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಅವ್ರನ್ನ ಆ 3 ಜನ ಗಾಯಾಳುಗಳನ್ನ ಈಗ ಗದಗ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಸ್ಥಳಕ್ಕೆ SP ಅವರು ಕೂಡ ಭೇಟಿ ನೀಡಿದರೆ, ಸ್ಥಳೀಯ ಶಾಸಕರಾದಂತಹ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಭೇಟಿ ನೀಡಿ ಆ ಕುಟುಂಬಕ್ಕೆ ಒಂದು ರೀತಿ ಸಾಂತ್ವನ ಹೇಳುವಂತದ್ದು. ಜೊತೆಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆ ಮೃತ ಕುಟುಂಬಕ್ಕೆ ಮತ್ತು ಗಾಯಾಳುಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಆಗ್ರಹ ಮಾಡ್ತೀವಿ ಅನ್ನುವಂಥದ್ದು ಶಾಸಕರ ಮಾತಾಗಿದೆ. ಇನ್ನು SP ಅವರು ಹೇಳುವ ಪ್ರಕಾರ ನಾನು ಸ್ಥಳ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ವಿದ್ಯುತ್ ಕಂಬ ಏನು ಅಳವಡಿಕೆ ಮಾಡಿದ್ರೆ ಅದು ಅವೈಜ್ಞಾನಿಕವಾಗಿತ್ತು, ಹೇಗಿತ್ತು, ಅಲ್ಲಿ ಕಂಬದ ಅವಶ್ಯಕತೆ ಇತ್ತಾ ಇಲ್ವಾ ಅನ್ನುವಂಥದ್ದನ್ನ ಹೆಸ್ಕಾಂ ಅಧಿಕಾರಿಗಳನ್ನ ಕರೆಸಿ ಅವ್ರ ಜೊತೆ ಮಾತುಕತೆ ಮಾಡಿ ಅಕಸ್ಮಾತ್ ಅದೇನಾದ್ರು ಅವೈಜ್ಞಾನಿಕವಾಗಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನು ಕೂಡ ಕೊಟ್ಟರು. ಹಾಗಾಗಿ ಈಗ ಕುಟುಂಬದಲ್ಲಿ ಒಂದ್ ರೀತಿ ಇಡೀ ಕುಟುಂಬ ಅನ್ನೋದಕ್ಕಿಂತ ಇಡೀ ಗ್ರಾಮವೇ ಒಂದ್ ರೀತಿ ಶೋಕ ಸಾಗರದಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಗಾಯಾಳು ಮತ್ತು ಮೃತ ಯುವಕರಿದ್ದಾರೆ ಎಲ್ಲರೂ ಕೂಡ ಸುಮಾರು 20 ವರ್ಷದಿಂದ 25 ವರ್ಷದ ಒಳಗಿನ ಯುವಕರು. ಅವರು ತಮ್ಮ ಬರ್ತಡೇ ಗ್ರ್ಯಾಂಡ್ ಆಗಿ ಮಾಡ್ಕೋತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ತಮ್ಮ ನೆಚ್ಚಿನ ನಟನ ಒಂದು ಬರ್ತ್ಡೇನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನುವಂತ ಮಹದಾಸೆಯಿಂದ ಹೋಗಿ ಅವರ ಬರ್ತ್ಡೇ ಆಚರಿಸ್ಕೊಳ್ಳಕ್ ಹೋಗಿ ತಮ್ಮ ಒಂದು ಡೆತ್ ಡೇ ಆಚರಿಸ್ಕೊಳ್ಳುವಂತ ಸ್ಥಿತಿ ಬಂದಿರೋದು ಒಂದ್ ರೀತಿ ದುರ್ದೈವ ಅಂತಾನೆ ಹೇಳ್ಬೋದು. ಅರವಿಂದ್, ಭೀಮನಗೌಡ, ಇದು ಹೆಂಗೆ ಅಂತ ಈಗ ಮೇಲ್ಗಡೆ ಹಾದೋಗಿರ್ತಕ್ಕಂಥ ವೈರ್ಗೆ ಕಟೌಟ್ ಟಚ್ ಆಗಿದೆ. ಕಟೌಟ್ಗೆ ಇವರು ಮೆಟಲ್ ಫ್ರೇಮ್ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಆ ಮೆಟಲ್ ಫ್ರೇಮ್ಗೆ ವೈರ್ ಟಚ್ ಆಗಿ ಅದು ಇಡೀ ಕಟೌಟ್ಗೆ ಕರೆಂಟ್ ಪಾಸ್ ಆಗಿ ಅದನ್ನು ಹಿಡ್ಕೊಂಡಿದ್ದವ್ರಿಗೆಲ್ಲ ಕರೆಂಟ್ ಹೊಡಿತಾ ಹೇಗೆ ಅಂತ? ಹೌದು ಅರವಿಂದ್, ಏನ್ ಸುಮಾರು ಒಂದು 25 ಅಡಿ ಎತ್ತರದ ಒಂದು ಕಟೌಟ್ ಮಾಡಿರ್ತಾರೆ. ಅದಕ್ಕೆ ಎರಡೂ ಬದಿಯಲ್ಲಿ ಒಂದು ಮೆಟಲ್ದ ಒಂದು ಕಬ್ಬಿಣದ ಒಂದು ಕಂಬವನ್ನ ಹಾಕಿ ಆ ಒಂದು ಫ್ರೇಮ್ ರೆಡಿ ಮಾಡಿರುವಂತದ್ದು. ಆ ಒಂದು ಹಾಕುವಂತ ಸಂದರ್ಭದಲ್ಲಿ ಅಲ್ಲಿ ವಿದ್ಯುತ್ ಲೈನ್ ಹರಿದೋಗಿರುತ್ತೆ. ಅದನ್ನ ಅವರು ಗಮನಿಸಿರುವುದಿಲ್ಲ. ಏಕಾಏಕಿ ಒಂದು ರಾತ್ರಿ ಆಗಿರೋದ್ರಿಂದ ಅದನ್ನ ಟಚ್ ಆಗಿ ಹಿಂಗೇನೋ ಕಟೌಟ್ ನಿಲ್ಲಿಸಬೇಕು ಅನ್ನುವಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ವಿದ್ಯುತ್ ತಂತಿಗೆ ಸ್ಪರ್ಶ ಆಗಿ 3 ಜನ ಅಲ್ಲಿ ಸ್ಥಳದಲ್ಲಿ ಸಾವನ್ನಪ್ತಾರೆ. ಆದ್ರೆ ಆ ಒಂದು ಖುಷಿಯಿಂದ ಅದನ್ನ ವಿಡಿಯೋ ಮಾಡ್ಕೊತಿರ್ತಾರೆ. ನಾವು ನಮ್ಮ ನೆಚ್ಚಿನ ನಾಯಕ ನಟನನ್ನ ಬರ್ತ್ಡೇ ಹೇಗೆ ಆಚರಿಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ವಿಡಿಯೋ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಆ ಒಂದು ಟಚ್ ಆದ ತಕ್ಷಣ ಅವರು ಅಲ್ಲೇ ಸ್ಪಾಟ್ ಅಲ್ಲೇ 3 ಜನ ಸತ್ತೋಗ್ತಾರೆ. ಇನ್ನೊಂದು 3 ಜನರು ಗಾಯ ಆಗುತ್ತೆ. ಅವಾಗ ಇನ್ನುಳಿದಂತ ಸುಮಾರು ಒಂದು 4-5 ಜನ ಒಂದ್ ರೀತಿ ಆಶ್ಚರ್ಯಕ್ಕೊಳಗಾಗ್ತಾರೆ, ಭಯಭೀತಗೊಳ್ತಾಗ್ತಾರೆ. ಅಲ್ಲಿದ್ದಂಥವ್ರಿಗೆ ಏನಾಯ್ತು, ಹೇಗಾಯ್ತು, ನೀರ್ ತಗೊಂಬನ್ನಿ, ಇವ್ರಿಗೆ ನೀರ್ ಕೊಡಿ, ಎದ್ದೇಳಿ ಮಂಜುನಾಥ, ಎದ್ದೇಳಿ ನವೀನ ಅನ್ನುವಂಥದ್ದು, ಎದ್ದೇಳಿ ಹನುಮಂತ ಅನ್ನುವಂತ ಹೀಗೆ ಅವರ ಆಕ್ರಂದನ, ಅವರ ನೋವಿನ ಮಾತುಗಳೇನಿದೆ ನಿಜಕ್ಕೂ ಒಂದ್ ರೀತಿ ಕಣ್ಣೀರು ತರಿಸುವಂತದ್ದು. ಇದು ಇವತ್ತು ಯಶ್ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ರೆ ಇಲ್ಲಿ ಒಂದ್ ರೀತಿ ಇಡೀ ಗ್ರಾಮದಲ್ಲಿ ಒಂದ್ ರೀತಿ ಶೋಕ ಸಾಗರದಲ್ಲಿ ಮುಳುಗಿದೆ ಅಂತ ಹೇಳ್ಬೋದು. ಅರವಿಂದ್. ಓಕೆ ಭೀಮನಗೌಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನನ್ನ